ಪ್ರಿಯಾಂಕ್ ಖರ್ಗೆ ಅವರು ಇತಿಹಾಸದ ಬಗ್ಗೆ ಮಾತಾಡಿದ್ದಾರೆ. ಟಿಪ್ಪು ಸುಲ್ತಾನ್ 150 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ದ. ಇತಿಹಾಸವನ್ನು ತಿರುಚುವಂತಹ ಪ್ರಯತ್ನ ಯಾಕೆ ಮಾಡಬೇಕು? ಇದು RSSನವರು ಮಾಡಿರುವಂತಹ ಕುತಂತ್ರ. ತಮ್ಮ ಕುಟುಂಬದ ಧ್ವಂಸಕ್ಕೆ ಕಾರಣರಾದಂತಹ ರಜಾಕಾರರ ದೌರ್ಜನ್ಯವನ್ನ ಸಿಲೆಬಸ್ನಲ್ಲಿ ಸೇರಿಸೋಕೆ ಯಾಕೆ ರೆಡಿ ಇಲ್ಲ? ಮೊಘಲರ ಕಾಲದಲ್ಲಿ ಯಾರು ವಿಲನ್ಗಳು, ಇದನ್ನ ನೀವು ಪಠ್ಯದಲ್ಲಿ ಸೇರಿಸಿದ್ದೀರಾ? ಸಂಶೋಧನಾ ಬರಹಗಳು ಇಟ್ಕೊಂಡು ಮಾತಾಡಿದ್ರೂ ಕೂಡ ನಂಬೋದಕ್ಕೆ ನೀವು ರೆಡಿ ಇಲ್ಲ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಈಸಿಯಾಗಿ ತಳ್ಳಿ ಹಾಕ್ಬಿಡೋದೇನು ಅಂತಂದ್ರೆ ಅದು ವಾಟ್ಸಪ್ ಯೂನಿವರ್ಸಿಟಿ. ನಿಮ್ಮ ಜೀವನದಲ್ಲೇ ಆದಂತಹದ್ದು, ನಿಮಗೆ ಗೊತ್ತಿರೋದನ್ನೇ ನಾನು ಮತ್ತೆ ನಿಮಗೆ ಜ್ಞಾಪಿಸ್ತೇನೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕದ IT-BT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಇತಿಹಾಸದ ಬಗ್ಗೆ ಮಾತಾಡಿದ್ದಾರೆ. ಅವರು ಮಾತಾಡದೇ ಇರುವಂತಹ ವಿಚಾರಗಳೇ ಇಲ್ಲ ಬಿಡಿ. ಇತಿಹಾಸನೂ ಮಾತಾಡ್ತಾರೆ, IT-BTನೂ ಮಾತಾಡ್ತಾರೆ, ಫೈನಾನ್ಸು ಮಾತಾಡ್ತಾರೆ, ಸೈನ್ಸ್ ಮಾತಾಡ್ತಾರೆ, ಎಲ್ಲವನ್ನೂ ಮಾತಾಡ್ತಾರೆ. ಈಗ ಇತಿಹಾಸದ ಕುರಿತು ಮಾತಾಡಿದ್ದಾರೆ. ನಿನ್ನೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಏನು? RSS ಮತ್ತು ಅದರ ಬೆಂಬಲಿಗರು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರುವಂತಹ ಕಂಟೆಂಟ್ಗಳನ್ನು ನೋಡಿಕೊಂಡು ಇತಿಹಾಸವನ್ನು ತಿರುಚುವಂಥ ಕೆಲಸ ಮಾಡ್ತಿದ್ದಾರೆ. ನಿಜವಾದ ಇತಿಹಾಸವನ್ನು ಈ ದೇಶದ ಪ್ರಜೆಗಳು, ಮಕ್ಕಳು ಕಲ್ತ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ. ಅದು ಟಿಪ್ಪು ಸುಲ್ತಾನ್ ಕುರಿತ ಪುಸ್ತಕ ಬಿಡುಗಡೆ ಆದ್ದರಿಂದ ಟಿಪ್ಪು ಸುಲ್ತಾನ್ ಬಗ್ಗೆನೂ ಅವರು ಒಂದಷ್ಟು ಮಾತಾಡಿದ್ದಾರೆ. ಟಿಪ್ಪು ಸುಲ್ತಾನ್ 150 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ದ. ಆದರೆ ಅವನು ಯಾವುದೋ ಒಂದು 10 ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದನ್ನೇ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ. ಇದು RSSನವರು ಮಾಡಿರುವಂತಹ ಕುತಂತ್ರ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಇನ್ನು ಮುಂದುವರೆದು ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿದರು. ಅವರು ಇನ್ನೂ ಒಂದು ಮಾತನ್ನು ಹೇಳಿದರು. ಯಾವುದೇ ದೇಶದ ರಾಜರ ಇತಿಹಾಸವನ್ನು ತಗೊಂಡಾಗ ಅಲ್ಲಿ ಹೀರೋಗಳು ಇರ್ತಾರೆ, ವಿಲನ್ಗಳು ಇರ್ತಾರೆ. ಅವ್ರಿಗೆ ಇವರು ವಿಲನ್ ಆಗಿರ್ತಾರೆ, ಇವರಿಗೆ ಅವ್ರು ಹೀರೋ ಆಗಿರ್ತಾರೆ. ಅದನ್ನು ಇಟ್ಕೊಂಡು ನಾವಿಲ್ಲಿ ಇತಿಹಾಸವನ್ನು ತಿರುಚುವಂಥ ಪ್ರಯತ್ನ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಜೊತೆಗೆ ಟಿಪ್ಪು ಸುಲ್ತಾನ್ ರಾಕೆಟ್ ಸೈನ್ಸ್ನ ಹರಿಕಾರ ಅಂತಲೂ ಅವ್ರು ಹೇಳ್ತಾರೆ. ಮತ್ತು ಆಂಗ್ಲೋ ಮೈಸೂರಿಯನ್ ಯುದ್ಧಗಳಲ್ಲಿ 4 ಯುದ್ಧಗಳನ್ನು ಟಿಪ್ಪು ಸುಲ್ತಾನ್ ಮಾಡ್ದ. ಇದೆಲ್ಲ ಅವರು ಒಂದು ಕಡೆಯಿಂದ ಹೇಳ್ತಾ ಹೋಗ್ತಾರೆ. ಅವರಿಗೆ ಟಿಪ್ಪು ಸುಲ್ತಾನ್ ಮೇಲೆ ಇರುವಂಥ ಭಾವನೆಗಳನ್ನು ಇದು ತೋರಿಸುತ್ತೆ. ವಾಸ್ತವ ಏನು ಎತ್ತ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತಿಗೂ ಅದು ಚರ್ಚೆಯಲ್ಲಿದೆ. ಆದರೆ ಇಷ್ಟೆಲ್ಲ ಮಾತನಾಡುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಒಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಇತಿಹಾಸವನ್ನು ತಿರುಚಿದರು ಅಂತ ಹೇಳುವಂಥವರು, ಇತಿಹಾಸವನ್ನು ಮುಚ್ಚಿಟ್ರು ಅಂತ ಹೇಳುವಂಥವರು, ತಮ್ಮ ಕುಟುಂಬದ ಧ್ವಂಸಕ್ಕೆ ಕಾರಣರಾದಂತಹ ರಜಾಕಾರರ ದೌರ್ಜನ್ಯವನ್ನು ನೀವು ನಮ್ಮ ಕರ್ನಾಟಕದ ಸಿಲೆಬಸ್ನಲ್ಲಿ ಸೇರಿಸೋಕೆ ಯಾಕೆ ರೆಡಿ ಇಲ್ಲ? ಈ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡ್ತಾರೆ ಅಂತ ನಾನೇನು ನಂಬ್ಕೊಂಡಿಲ್ಲ. ಆದರೆ ಪ್ರಶ್ನೆ ಎತ್ತೋದಂತೂ ಎತ್ತಿದ್ದೀನಿ. ಈಗ ಈ ಪ್ರಶ್ನೆಯ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ನಾನು ಪ್ರಿಯಾಂಕ್ ಖರ್ಗೆ ಅವರ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಟಿಪ್ಪು ಸುಲ್ತಾನ್ 150 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ದ. ಅವನು ಧ್ವಂಸ ಮಾಡಿದ್ದು ಕೇವಲ 10 ಏನೋ ದೇವಸ್ಥಾನಗಳಷ್ಟೇ ಅಂತ. ಸರಿಯಪ್ಪ, ಆ 10 ದೇವಸ್ಥಾನಗಳು ಯಾವ್ಯಾವು? ಆ 150 ದೇವಸ್ಥಾನಗಳು ಯಾವ್ಯಾವು? ಅದನ್ನು ರಾಜ್ಯದ ಜನರ ಮುಂದಿಡಿ, ನಮ್ಮ ವಿದ್ಯಾರ್ಥಿಗಳ ಮುಂದಿಡಿ. ಸತ್ಯ ಏನು ಅಂತ ಗೊತ್ತಾಗುತ್ತಲ್ವಾ? ಅದನ್ನು ಯಾಕೆ ನೀವು ನಮ್ಮ ಪಠ್ಯದಲ್ಲಾಗಲಿ ಅಥವಾ ಯಾವುದೇ ಪಠ್ಯದಲ್ಲಾಗಲಿ ಅದನ್ನು ಸೇರಿಸಿಲ್ಲ? ಸೇರಿಸ್ಬೇಕು ತಾನೆ. ಪ್ರತಿಯೊಬ್ಬ ರಾಜರ ಇತಿಹಾಸದಲ್ಲೂ ಹೀರೋ ಮತ್ತು ವಿಲನ್ ಇರ್ತಾರೆ ಅಂತ ಒಂದು ಭಾಳ ಜನರಲೈಸ್ ಆದಂತಹ ಒಂದು ಮಾತನ್ನು ಆಡಿದ್ರಿ, ಭಾಳ ದೊಡ್ಡ ಮಾತು. ಆದರೆ ಮೊಘಲರ ಕಾಲದಲ್ಲಿ ಯಾರು ವಿಲನ್ಗಳು, ಇದನ್ನು ನೀವು ಪಠ್ಯದಲ್ಲಿ ಸೇರಿಸಿದ್ದೀರಾ? ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ಪಠ್ಯದಲ್ಲಿ ಸೇರಿಸಿದೆಯಾ? ಈಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಮಾಡ್ತೀವಿ ಅಂತಂದ್ರಲ್ಲ, ಇದರಲ್ಲಾದರೂ ಸೇರಿಸ್ತೀರಾ? ಉತ್ತರ ಕೊಡಬೇಕು ಪ್ರಿಯಾಂಕ್ ಖರ್ಗೆ ಅವರು. ಇದಿಷ್ಟೇ ಅಲ್ಲ, ಟಿಪ್ಪು ಸುಲ್ತಾನ್ ನಡೆಸಿದಂತಹ ಮತಾಂಧ ದಾಳಿಗಳು, ಅವುಗಳನ್ನು ನಮ್ಮ ಪಠ್ಯದಲ್ಲಿ ಸೇರಿಸುವಂಥ ಒಂದು ಧೈರ್ಯವನ್ನು ನೀವು ತೋರಿಸ್ತೀರಾ? ಅಥವಾ ಡಾಕ್ಟರ್ ಚಿದಾನಂದ ಮೂರ್ತಿ ಅಂತ ಹಿರಿಯರು ನಡೆಸಿದಂತಹ ಸಂಶೋಧನಾ ಬರಹಗಳೇನಿದ್ವು, ಆ ಸಂಶೋಧನೆಗಳೇನಿದ್ವು, ಅವೆಲ್ಲ ಸುಳ್ಳು ಅಂತ ಈಗಲೂ ಹೇಳುವಂಥ ಧೈರ್ಯ ನೀವು ಮಾಡ್ತೀರಾ? ಟಿಪ್ಪು ಸುಲ್ತಾನ್ ಮಂಡ್ಯ ಅಯ್ಯಂಗಾರರನ್ನು ದೀಪಾವಳಿ ದಿನದಂದೇ ಮೇಲುಕೋಟೆ ಮೇಲೆ ದಾಳಿ ಮಾಡಿ ಸುಮಾರು 300 ಜನರನ್ನು ಮಾರಣ ಹೋಮ ಮಾಡ್ದ. ಬದುಕುಳಿದವರನ್ನು ಮತಾಂತರ ಮಾಡ್ದ. ಇವತ್ತಿಗೂ ಮಂಡ್ಯ ಅಯ್ಯಂಗಾರರು ದೀಪಾವಳಿ ಹಬ್ಬವನ್ನು ಆಚರಿಸೋದಿಲ್ಲ. ಇದು ಸತ್ಯವೋ ಸುಳ್ಳೋ? ನಿಮ್ಮ ಬಾಯಿಂದ ಬರಬೇಕು ದಯವಿಟ್ಟು. ಸತ್ಯ ಆಗಿದ್ದರೆ ಸತ್ಯ ಅಂತಲೂ, ಸುಳ್ಳಾಗಿದ್ದರೆ ಸುಳ್ಳು ಅಂತಲೂ ಪಠ್ಯದಲ್ಲಿ ಸೇರಿಸೋದಕ್ಕೆ ನೀವು ಸಿದ್ಧರಿದ್ದೀರಾ? ಇನ್ನು ಟಿಪ್ಪು ಸುಲ್ತಾನ್ ನಡೆಸಿದಂತಹ ಕೊಡವರ ಮಾರಣ ಹೋಮ, ದೇವಟಿ ಪರಂಬು ಅನ್ನುವಂಥ ಒಂದು ಸ್ಥಳಕ್ಕೆ ಕೊಡವರನ್ನು ಕರೆಸಿಕೊಂಡು ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಎಲ್ಲರನ್ನು ಮಾರಣ ಹೋಮ ಮಾಡಿದ್ನಲ್ಲ ಟಿಪ್ಪು ಸುಲ್ತಾನ್. ಒಟ್ಟಾರೆಯಾಗಿ 30,000ಕ್ಕೂ ಹೆಚ್ಚು ಕೊಡವರನ್ನು ನಿರ್ದಯವಾಗಿ ಹತ್ಯೆ ಮಾಡ್ದ. ತಪ್ಪಿಸ್ಕೊಂಡು ಓಡೋದ್ರು ಕೆಲವರು ಸಿಕ್ಕಾಕೊಂಡ್ರು. ಮತ್ತು ಸಿಕ್ಕಾಕೊಂಡು ಬದುಕುಳಿದವರನ್ನು ಬಲಾತ್ಕಾರವಾಗಿ ಮತಾಂತರ ಮಾಡ್ದ. ಇದು ಇತಿಹಾಸದಲ್ಲಿ ಇಲ್ವಾ?
ಇದನ್ನು ಯಾಕೆ ಮುಚ್ಚಿಟ್ಟಿದ್ದೀರಿ? ಇದನ್ನು ನಿಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಪಠ್ಯಕ್ರಮದಲ್ಲಿ ಸೇರಿಸುತ್ತಾ? ನಿಮ್ಮ ಸೋಕಾಲ್ಡ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡ್ತಾ ಇದ್ದೀವಿ ಅಂತಂದ್ರಲ್ಲ, ಅದರಲ್ಲಿ ಸೇರಿಸುತ್ತಾ? ನೀವು ಉತ್ತರ ಕೊಡಬೇಕು ಖರ್ಗೆ ಅವರು. ಅದೆಲ್ಲ ಬಿಡಿಯಪ್ಪ, ಅದೆಲ್ಲ ಸುಳ್ಳು ಅಂತಲೂ ಹೇಳ್ಬೋದು ನೀವು. ಅವೆಲ್ಲ ವಾಟ್ಸಪ್ ಯೂನಿವರ್ಸಿಟಿ, ಯಾಕೇನು ಅದೇ ಕತೆಗಳನ್ನು ನೀವು ಹೇಳ್ತಾ ಬರ್ತೀರ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಈಸಿಯಾಗಿ ತಳ್ಳಿ ಹಾಕ್ಬಿಡೋದೇನು ಅಂತಂದರೆ ಅದು ವಾಟ್ಸಪ್ ಯೂನಿವರ್ಸಿಟಿ ಅಂದ್ಬಿಡೋದು. ಸಂಶೋಧನಾ ಬರಹಗಳು ಇಟ್ಕೊಂಡು ಮಾತಾಡಿದ್ರೂ ಕೂಡ ನಂಬೋದಕ್ಕೆ ನೀವು ರೆಡಿ ಇಲ್ಲ. ಅಥವಾ ನಿಮಗೆ ನಂಬಿಕೆ ಬಂದರೂ ಅದು ಜನರಿಗೆ ತಲುಪಬಾರ್ದು ಅನ್ನುವಂಥ ಒಂದು ದೃಢವಾದ ನಂಬಿಕೆ ನಿಮ್ಮಲ್ಲಿ ಬಂದುಬಿಟ್ಟಿದೆ. ಅದು ಬಿಟ್ಟುಬಿಡಿ. ನಿಮ್ಮ ಜೀವನದಲ್ಲೇ ಆದಂಥದ್ದು, ನಿಮ್ಮ ತಂದೆಯವರ ಕಾಲದಲ್ಲಿ ಆದಂತಹ ಒಂದು ಮಾರಣ ಹೋಮ, ನಿಮಗೆ ಗೊತ್ತಿರೋದನ್ನೇ ನಾನು ಮತ್ತೆ ನಿಮಗೆ ಜ್ಞಾಪಿಸ್ತೇನೆ. ನಿಮ್ಮ ತಂದೆಯವರು ಆಗಾಗ ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, 1948 ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು. ಆದರೆ ಹೈದರಾಬಾದ್ ನಿಜಾಮ ತನ್ನ ಸಾಮ್ರಾಜ್ಯವನ್ನು ಭಾರತಕ್ಕೆ ಬಿಟ್ಟುಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ನಿಜಾಮನ ವಿರುದ್ಧ ಹೋರಾಡಿದಿರುವಂಥ ಒಂದೇ ಕಾರಣಕ್ಕೆ ನಿಜಾಮನ ಸೈನ್ಯ ಏನಿತ್ತು, ರಜಾಕಾರರ ಸೈನ್ಯ, ಇಡೀ ಗ್ರಾಮವನ್ನೇ ನಾಶ ಮಾಡ್ತು, ಇಡೀ ಗ್ರಾಮವನ್ನೇ ಧ್ವಂಸ ಮಾಡ್ತಲ್ಲ. ಹೊರವಟ್ಟಿ ಅನ್ನುವಂಥ ಒಂದು ಗ್ರಾಮ, ಈಗ ಬೀದರ್ ಜಿಲ್ಲೆಯಲ್ಲಿರುವಂಥ ಗ್ರಾಮ, ನಿಮ್ಮ ತಾತ ಇದ್ದಂತಹ ಗ್ರಾಮ ಸ್ವಾಮಿ. ನಿಮ್ಮ ತಾತನ ಮನೆಗೆ ಬೆಂಕಿ ಇಟ್ಟರು. ನಿಮ್ಮ ತಂದೆ ಮತ್ತು ನಿಮ್ಮ ತಾತ ಬದುಕುಳಿದ್ರು ಅದರಲ್ಲಿ, ಎಲ್ಲೋ ಹೊರಗಡೆ ಹೋಗಿದ್ರು ಪಾಪ. ಆದರೆ ನಿಮ್ಮ ಅಜ್ಜಿ ಸಬವ್ವ, ನಿಮ್ಮ ತಂದೆಯ ತಂಗಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಎಲ್ಲ ಸಜೀವ ದಹನ ಅದರಲ್ಲ ಪ್ರಿಯಾಂಕ್ ಖರ್ಗೆ ಅವರೇ. ಸತ್ಯ ಅಲ್ವಾ ಅದು? ಅದು ಯಾವುದೋ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬಂದದ್ದಲ್ಲ ಅಲ್ವಾ? ಸ್ವತಃ ನಿಮ್ಮ ತಂದೆಯವರೇ ಹೇಳ್ಕೊಂಡಿದ್ದಾರಲ್ವಾ? ಸೊ ಇದು ನಿಮ್ಮ ಕುಟುಂಬಕ್ಕಷ್ಟೇ ಆಗಿದ್ದಲ್ಲ. ಹೈದರಾಬಾದ್ ಕರ್ನಾಟಕದ ಭಾಗದ ಬಹುತೇಕ ಗ್ರಾಮಗಳಲ್ಲಿ, ಬಹುತೇಕ ಕುಟುಂಬಗಳ ಮೇಲೆ ರಜಾಕಾರರು ನಡೆಸಿದಂತಹ ದೌರ್ಜನ್ಯ ಸತ್ಯ ತಾನೇ. ಅದನ್ನು ಪಠ್ಯದಲ್ಲಿ ಸೇರಿಸುವಂಥ ಧೈರ್ಯ ಯಾಕೆ ಮಾಡೋದಿಲ್ಲ ನೀವು? ಸತ್ಯವನ್ನೇ ಹೇಳಬೇಕಲ್ವ, ಇತಿಹಾಸ ತಿರುಚಬಾರ್ದಲ್ವಾ? ಸತ್ಯವನ್ನು ಮುಚ್ಚಿಡೋದೂ ಸಹ ಇತಿಹಾಸವನ್ನು ತಿರುಚಿದ ಹಾಗೆಯೇ. ಪ್ರಿಯಾಂಕ್ ಖರ್ಗೆ ಅವರು ಬೇರೆಯವರಿಗೆ ಇತಿಹಾಸದ ಪಾಠವನ್ನು ಮಾಡೋದು ಬಿಟ್ಟು, ತಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದದಿಂದಲೂ ಇಲ್ಲಿಯವರೆಗೆ ಯಾವ ಇತಿಹಾಸವನ್ನು ಮುಚ್ಚಿಟ್ಟಿತ್ತು ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅವರಿಗೆ ಅರ್ಥ ಆಗದೆ ಏನಿಲ್ಲ, ಆದರೆ ಅದನ್ನು ಜನರಿಗೆ ತಿಳಿಸುವಂಥ ಧೈರ್ಯ ಅವರು ತೋರಿಸ್ತಾರಾ ಅನ್ನೋದು ಪ್ರಶ್ನೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದಷ್ಟು ವಾದ ವಿವಾದಗಳು ಏನೇ ಇದೆ, ಸತ್ಯ ಏನು ಸುಳ್ಳು ಏನು ಅನ್ನೋದು ನಿರಂತರ ಚರ್ಚೆ ಆಗ್ತಿರುತ್ತೆ. ಆದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆಯವರ ಜೀವನದಲ್ಲೇ ಆದಿತ್ತು, ಸ್ವತಃ ಅನುಭವಿಸಿದ ಸತ್ಯ ಏನಿದೆ ಅದನ್ನು ಪಠ್ಯಪುಸ್ತಕದಲ್ಲಿ ಸೇರಿಸುವಂಥ ಧೈರ್ಯವನ್ನು ಪ್ರಿಯಾಂಕ್ ಖರ್ಗೆ ಅವರು ತೋರಿಸ್ತಾರಾ? ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶಿಫಾರಸು ಮಾಡ್ತಾರಾ? ಈ ಪ್ರಶ್ನೆಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡ್ತಾರಾ ಅನ್ನೋದು ಯಕ್ಷ ಪ್ರಶ್ನೆ.